ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಇಲ್ಲ ಅಂದ್ರೆ ನೀವು ಸ್ಟಾರ್ಟ್‌ಅಪ್‌ನ ಮಾಡಕ್ಕೆ ಹೋಗ್ಬಾರ್ದು. ಇಲ್ಲ ಅಂದ್ರೆ ನಿಮ್ಮ ಕಂಪನಿ ಲಾಸ್ ಮಾಡ್ಕೋತೀರಾ. ನೀವೇನಾದ್ರೂ ಬಿಸಿನೆಸ್ ಬಿಲ್ಡ್ ಮಾಡ್ತಾ ಇದೀರಾ, ಇಲ್ಲ ನಿಮ್ಮ ಕ್ಲೈಂಟ್ಸ್‌ನ ಒಂದು ಬಿಸಿನೆಸ್ ಇದೆ. ಅವ್ರದ್ದು ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಇಲ್ಲ ಅಂದ್ರೆ, ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅಂದ್ರೆ ಏನು? ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಯಾವ ತರ ಅಚೀವ್ ಮಾಡಬೇಕು? ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಮಾಡಿದ್ರೆ ಏನು ಅಡ್ವಾಂಟೇಜ್ ಅನ್ನೋದು ಈ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಪಾಯಿಂಟ್ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ರೈಟ್. ಸ್ನೇಹಿತರೆ ಏನಾಗುತ್ತೆ ಸುಮಾರು ಸತಿ ನಾನು ಹಲವಾರು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಾನು ಕೆಲಸ ಮಾಡ್ತಿರ್ತೀನಿ. ರೈಟ್. ಅದನ್ನ ಪ್ರಾಡಕ್ಟ್ ಮತ್ತೆ ಗ್ರೋತ್ ಮಾರ್ಕೆಟ್ ಮಾಡ್ತೀನಿ. ಇಟ್ಸ್ ಜೊತೆ ಸ್ವಲ್ಪ ಅಡ್ವಾನ್ಸ್ ಇದೆ ಅದು ಗ್ರೋತ್ ಮಾರ್ಕೆಟಿಂಗ್ ಮತ್ತೆ ಪ್ರಾಡಕ್ಟ್ ಮಾರ್ಕೆಟಿಂಗು. ರೈಟ್. ಬಟ್ ಏನಂದ್ರೆ ಇದು ಒಂದು ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅನ್ನೋದು ಒಂದು ಬೇರ್ ಮಿನಿಮಮ್ ಏನೇ ಬಿಸ್ನೆಸ್‌ಗೆ. ನೀವೇನೋ ಸ್ಟಾರ್ಟ್ ಮಾಡ್ತಿದ್ರೆ ಈ ವಿಷಯನ ತಿಳ್ಕೊಂಡು ಆಮೇಲೆ ಬಿಸ್ನೆಸ್‌ನ ಸ್ಟಾರ್ಟ್ ಮಾಡಿ. ಏನಾಗುತ್ತೆ ಈ ಪ್ರಾಬ್ಲಮ್ ಫಸ್ಟ್ ನಾನು ಪ್ರಾಬ್ಲಮ್ ಸ್ಟೇಟ್‌ಮೆಂಟ್ ಹೇಳ್ತೀನಿ. ಏನಕ್ಕೆ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದೀನಿ ಅಂದ್ರೆ, ಸುಮಾರು ಸತಿ ಯಾವಾಗ ನೀವು ಆಡ್ಸ್ ರನ್ ಮಾಡ್ತಾ ಇದ್ರೆ ಯಾವಾಗ್ಲೂ ಪ್ರಾಫಿಟಬಲ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಬರೋ ಕ್ಲೈಂಟ್ಸ್‌ಗೆ ನಾನು ಎಲ್ಲಾನು ಪ್ರಾಫಿಟಬಲ್ ಆಗಿ ಮಾಡ್ಕೊಟ್ಟಿದ್ದೀನಿ ಅಂತ ಇಲ್ಲ. ಕೆಲವೊಂದು ಅಟ್ಟರ್ ಫೇಲ್ಯೂರ್ ಆಗಿದೆ. ಅಕಸ್ಮಾತ್ 10 ಕ್ಲೈಂಟ್ಸ್ ಬಂದ್ರೆ ಅದನ್ನ ನಾನು 4 ರಿಂದ 5 ಕ್ಲೈಂಟ್ಸ್‌ಗೆ ಅಷ್ಟೇ ನಾನು ರಿಸಲ್ಟ್ಸ್ ಡೆಲಿವರ್ ಮಾಡ್ಬೋದು. ಇನ್ನು 5 ಕ್ಲೈಂಟ್ಸ್‌ಗೆ ಮಾಡಕ್ಕಾಗೋದಿಲ್ಲ. ಮೇ ಬಿ ಅವ್ರ ಪ್ರಾಡಕ್ಟ್ ದಮ್ ಇರೋದಿಲ್ಲ, ಅವ್ರ ಲ್ಯಾಂಡಿಂಗ್ ಪೇಜ್ ಇನ್ವೆಸ್ಟ್ ಮಾಡಿರಲ್ಲ. ಹಲವಾರು ಫ್ಯಾಕ್ಟರ್ಸ್‌ಗಳಿದೆ. ಬಟ್ ಇದಕ್ಕೆಲ್ಲ ಮೇನ್ ಡಿಜಿಟಲ್ ಆಯ್ತದ. ಬಟ್ ಡಿಜಿಟಲ್ ಹೊರತಾಗಿ ಕೆಲವೊಂದು ಬೇಸಿಕ್ ನಿಯಮಗಳಿದೆ. ಅಂದ್ರೆ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅಲ್ಲಿ ನಿಮ್ಮ ಪ್ರಾಡಕ್ಟು ಮಾರ್ಕೆಟಿಂಗ್ ಅವಶ್ಯಕತೆ ಇದೆಯಾ? ಅದಕ್ಕೆ ದುಡ್ಡು ಕೊಟ್ಟು ತಗೊಳ್ತಿದ್ದಾರಾ? ಅನ್ನೋದು ಇಂಪಾರ್ಟೆಂಟ್. ಅದರ ಬಗ್ಗೆ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಯಾವಾಗ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಒಳಗೆ ಬರ್ತಾರೆ, ಸುಮಾರು ಜನಕ್ಕೆ ಆಡ್ಸ್ ವರ್ಕ್ ಆಗೋದಿಲ್ಲ. ಲೀಡ್ಸ್ ಕನ್ವರ್ಟ್ ಆಗ್ತಿರಲ್ಲ. ಇನ್‌ಸ್ಟಾಗ್ರಾಮ್ ರೀಲ್ಸ್ ತುಂಬಾ ಇರುತ್ತೆ. ದ ರಿಯಲ್ ಇಶ್ಯೂ ಇಸ್ ಯೂಶುವಲಿ ನಾಟ್ ಮಾರ್ಕೆಟಿಂಗ್ ಬಟ್ ಲ್ಯಾಕ್ ಆಫ್ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್. ನಿಮ್ಮ ಪ್ರಾಡಕ್ಟ್ ಅಲ್ಲಿ ಸೇಲ್ಸ್ ಆಗ್ತಿಲ್ಲ. ಅಂದ್ರೆ ಇಟ್ ಈಸ್ ನಾಟ್ ಅಬೌಟ್ ನಿಮ್ಮ ಮಾರ್ಕೆಟಿಂಗ್ ಟೀಮ್ ತಪ್ಪು ಮಾಡಿದಾರೆ ಅಂತ. ಐ ಮೀನ್ ಲೈಕ್ ಜೆನ್ಯೂನ್ ಮಾರ್ಕೆಟಿಂಗ್ ಸರ್ವಿಸ್ ತಗೊಂಡಿರೋದು. ನನ್ನ ಬಗ್ಗೆ ನಾನು ಮಾತು ಹೇಳ್ಬೋದು ಇಲ್ಲಿ. ರೈಟ್. ಇಲ್ಲಿ ನಿಮ್ಮ ಮಾರ್ಕೆಟಿಂಗ್ ಕರೆಕ್ಟ್ ಇಲ್ಲ ಅಂದ್ರೆ ನಿಮ್ಮ ಪ್ರಾಡಕ್ಟ್ ಅಲ್ಲಿ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಇಲ್ಲ ಅಂತ ಅನ್ಸುತ್ತೆ. ಅದೇನಂತ ನಾನು ಹೇಳ್ತೀನಿ ನಾನು. Right. So what exactly is product market fit? Right. You have built something that people really want and are ready to pay for it. Right. ಜನಕ್ಕೆ ಏನೋ ಒಂದು ವಸ್ತು ಬೇಕಾಗಿದೆ. ನೀವೇನೋ ಒಂದು ಪ್ರಾಬ್ಲಮ್ ಐಡೆಂಟಿಫೈ ಮಾಡ್ತೀರಾ. ಆ ವಸ್ತುನ ಬಿಲ್ಡ್ ಮಾಡ್ತೀರಾ. ಅಂಡ್ ಇದನ್ನ ನೀವು ಮಾರ್ಕೆಟಿಗೆ ತಗೊಂಡಾಗ ಪೀಪಲ್ ಆರ್ ರೆಡಿ ಟು ಪೇ ಫಾರ್ ಇಟ್. ರೈಟ್. ದುಡ್ಡು ಕೊಡಕ್ಕೆ ರೆಡಿ ಇದ್ದಾರೆ ಆ ಪ್ರಾಡಕ್ಟ್. ಬಿಕಾಸ್ ಆ ಪ್ರಾಡಕ್ಟ್ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ, ಇಲ್ಲ ದುಡ್ಡು ಸೇವ್ ಮಾಡುತ್ತೆ, ಇಲ್ಲ ದುಡ್ಡು ಜಾಸ್ತಿ ಮಾಡುತ್ತೆ. ಎರಡೂ ಮಾಡೋದು, ಇಲ್ಲ ಟೈಮ್ ಸೇವ್ ಆಗುತ್ತೆ. ರೈಟ್. ಸೊ ಇದು ಸಿಂಪಲ್ ಫಾರ್ಮುಲಾ ಇದೆ ಪ್ರಾಡಕ್ಟ್ ಮಾರ್ಕೆಟ್ಗೆ. ರೈಟ್ ಪ್ರಾಡಕ್ಟ್, ರೈಟ್ ಆಡಿಯನ್ಸ್, ರಿಯಲ್ ಪ್ರಾಬ್ಲಮ್ ಈಸ್ ಈಕ್ವಲ್ ಟು PMF. ಇದನ್ನ ನಾನು ವಿತ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ ನಾನಿಲ್ಲಿ. ರೈಟ್ ಪ್ರಾಡಕ್ಟ್ ಇರಬೇಕು, ರೈಟ್ ಆಡಿಯನ್ಸ್ ಇರಬೇಕು, ರಿಯಲ್ ಪ್ರಾಬ್ಲಮ್ ಇರಬೇಕು. ಅದು ಆ ಪ್ರಾಬ್ಲಮ್ ಎಷ್ಟು ಪೇನ್ ಆಗಬೇಕಂದ್ರೆ ಜನ ಅದಕ್ಕೆ ದುಡ್ಡು ಕೊಡಪ್ಪ ನಂಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡು ಅಂತ ಅನ್ಬೇಕು. ಅದನ್ನು PMF ಅಂತ ಕರಿತೀವಿ. ಸೊ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅಂದ್ರೆ PMF, ಶಾರ್ಟ್ ಫಾರ್ಮ್ PMF ಅಂತ ಕರಿತೀವಿ. ಈ ವಿಡಿಯೋದಲ್ಲಿ ನಾವು PMF ಅಂತಾನೆ ಮಾತಾಡೋಣ. ರೈಟ್. ಒಂದು ಫಾರ್ ಎಕ್ಸಾಂಪಲ್ ತಗೋಣ. ಹಳೆ ಹೇಳ್ತೀನಿ. ಸೊ ನಾವು ಚಿಕ್ಕವರಿರ್ಬೇಕಾದ್ರೆ ಫೇಮಸ್ ಹೋಟ್ಲಿಗೆ ಹೋಗ್ತಿರ್ಬೋದು. ಶಾಂತಿ ಸಾಗರ್, ವೀಣಾ ಸೋಸು, ವಿದ್ಯಾರ್ಥಿ ಭವನ್. ರೈಟ್. ಇವೆಲ್ಲ ಫೇಮಸ್ ವೆಜ್ ರೆಸ್ಟೋರೆಂಟ್ಸ್ ಹೋಟೆಲ್. ರೈಟ್. ಇಲ್ಲಿ ನಿಮಗೆ ಲಕ್ಸುರಿ ಡೈನಿಂಗ್ ಅಂತ ಏನಿಲ್ಲ. ರೈಟ್. ಫಾರ್ ಎಕ್ಸಾಂಪಲ್ ನಾನ್ ವೆಜ್ ಹೋಟ್ಲ್ ಅದೇ ನಂದನಸ್ ಅಂತ ಇತ್ತು. ಮತ್ತೆ ಪಂಚವಟಿ ಅಂತ ವಿಜಯನಗರದಲ್ಲಿ. ನಾನು ಜಸ್ಟ್ ಏನೋ ನನ್ನ ಫೇವರೇಟ್ ಹೋಟೆಲ್ಸ್ ಬಗ್ಗೆ ಮಾತಾಡ್ತಾ ಇದೀನಿ. ಓಕೆನಾ. ಹಲವಾರು ಲಕ್ಸುರಿ ರೆಸ್ಟೋರೆಂಟ್ಸ್ ಇತ್ತು. ಲಕ್ಸುರಿ ಡೈನಿಂಗ್ ಎಕ್ಸ್‌ಪೀರಿಯನ್ಸ್ ನಾನ್ ವೆಜ್ ರೆಸ್ಟೋರೆಂಟ್ಸ್ ಇತ್ತು. ವೆಜ್ ಎಲ್ಲೂ ಇರ್ಲಿಲ್ಲ. ರೈಟ್. ಇದನ್ನೇ ಒಂದು ಕೆಲವೊಂದು ಈ ಪ್ರಾಡಕ್ಟ್ ಮಾರ್ಕೆಟ್ ಯಾವ ತರ ಕಾನ್ಸೆಪ್ಟ್ ಫಿಟ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ರೈಟ್. ಈ ತರ ಇತ್ತು. ರೈಟ್. ಸೊ ಈ ಒಂದು ಪ್ರಾಬ್ಲಮ್ ಐಡೆಂಟಿಫೈ ಮಾಡ್ತಾರೆ. ಓಕೆನಾ. ಅದು ಬೇರೆ ಯಾರು ಅಲ್ಲ, ರಾಘವೇಂದ್ರ ಅವರು. ಇವ್ರಿಗೆ ನಿಮ್ಗೆ ಗೊತ್ತಿರ್ಬೋದು. ರಾಮೇಶ್ವರಂ ಕೆಫೆ ಫೌಂಡರ್. ರೈಟ್. ಸೊ ಇವ್ರಿಗೆ ಒಂದು ಚಿಕ್ಕದಾಗಿ ಒಂದು ಕ್ಯಾಫೆ ಇಟ್ಕೊಂಡು ತನ್ನ ಒಂದು ಚಿಕ್ಕ ಇದರಲ್ಲಿ ಸ್ಮಾಲ್ ಸ್ಕೇಲ್ ಅಲ್ಲಿ ಒಂದು ಸ್ಟಾರ್ಟ್ ಮಾಡಿರ್ತಾರೆ ಒಂದು ಕ್ಯಾಫೆನ. ಅಂದ್ರೆ ಅವ್ರು ಅಬ್ದುಲ್ ಕಲಾಂ ಇನ್ಸ್ಪಿರೇಷನ್ ತಗೊಂಡು ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಇವ್ರಿಗೆ ಒಂದು ಮಾರ್ಕೆಟ್ ಅಲ್ಲಿ ಸಡನ್ ಆಗಿ ಒಂದು ಗ್ಯಾಪ್ ಕಾಣುತ್ತೆ. ರೈಟ್. ಏನಂದ್ರೆ ಈಗ ಏನೇನು ರೆಸ್ಟೋರೆಂಟ್ಸ್‌ಗಳು ಇತ್ತು, ವೆಜ್ ರೆಸ್ಟೋರೆಂಟ್. ಸೊ ಇದು ಫಾಸ್ಟ್ ಫುಡ್ ಅಂದ್ರೆ ಅಲ್ಲೇ ತಿಂದ್ಬಿಟ್ಟು ಬೇಗ ಹೋಗೋದು. ವೆರಿ ಲಕ್ಸುರಿ ತರ ಇರ್ಲಿಲ್ಲ ಇಲ್ಲಿ. ರೈಟ್. ಸೊ ಲಕ್ಸುರಿ ಅಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತು. ಒಂದು 5 ಸ್ಟಾರ್ ಹೋಟೆಲ್ ತರ, ಅಂದ್ರೆ ಒಂದು ಪ್ರೀಮಿಯಂ ಫೀಲ್ ತರ ಕೊಡುವಂತ ಒಂದು ಬ್ರಾಂಡ್ ಯಾವ್ದು ಇಲ್ಲ ವೆಜ್ ಅಲ್ಲಿ. ಸೊ ಅವ್ರಿಗೆ ಅನ್ಸುತ್ತೆ ಐ ನೀಡ್ ಟು ಕ್ರಿಯೇಟ್ ಎ ಲಕ್ಸುರಿ ಡೈನಿಂಗ್ ಇನ್ ವೆಜ್ ಅಂತ ಅನ್ಸುತ್ತೆ. ಆಗೇನ್ ಮಾಡ್ತಾರೆ, ಇದೊಂದು ಪ್ರಾಬ್ಲಮ್‌ದಲ್ಲಿ ನೋಡ್ಬಿಟ್ಟು ಹಣವನ್ನು ಸಂಗ್ರಹ ಮಾಡಿ ಅವ್ರು ಮಾಡ್ತಾರೆ ಇಂದಿರಾನಗರದಲ್ಲಿ ಒಂದು ಚಿಕ್ಕದಾಗಿ ಒಂದು ಕ್ಯಾಫೆ ಓಪನ್ ಮಾಡ್ತಾರೆ ವೆರಿ ಸ್ಮಾಲ್ ಸ್ಕೇಲ್ ಅಲ್ಲಿ. ರೈಟ್. ಅವರು ಇವತ್ತೇನ್ ದೊಡ್ಡದಾಗಿ ಏನ್ ಬೆಳೆದಿದ್ದಾರೆ ಅದ್ ಮಾಡಿರಲ್ಲ. ಬಟ್ ಅವ್ರು ಏನಂದ್ರೆ ಇಂದಿರಾನಗರ ಒಂದು ಜಾಗ ಇಟ್ಬಿಟ್ಟು ಹಿ ವಿಲ್ ಟೆಸ್ಟ್ ವೆದರ್ ದಿಸ್ ರಿಯಲಿ ವರ್ಕ್ಸ್ ಆರ್ ನಾಟ್. ಬಿಕಾಸ್ ಒಂದು ಮಾರ್ಕೆಟ್ ನೋಡಿದ್ದಾರೆ, ಒಂದು ಅಪರ್ಚುನಿಟಿ ನೋಡಿದ್ದಾರೆ ಯಾವ ತರ ಇದೆ ಅಂತ. ಆ ಅಪರ್ಚುನಿಟಿನ ವ್ಯಾಲಿಡೇಷನ್ ಬೇಕು. ರೈಟ್. ಈಗ ನನ್ನದು ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್‌ಗೆ ವ್ಯಾಲಿಡೇಟ್ ಮಾಡಕ್ಕೆ ನಂಬರ್ಸ್ ಬೇಕು. ರೈಟ್. ಜನ ಯಾವ ತರ ರೆಸ್ಪಾಂಡ್ ಮಾಡ್ತಾರೆ, ಜನದ ರೆಸ್ಪಾನ್ಸ್ ಏನು, ಟೇಸ್ಟ್ ಹೆಂಗೆ ನಾವು ಇಂಪ್ರೂವ್ ಮಾಡ್ಬೋದು, ಪ್ರೊಸೆಸ್‌ನ ಹೇಗೆ ಆಪ್ಟಿಮೈಸ್ ಮಾಡ್ಬೋದು. ಹಲವಾರು ಮಿಸ್ಟೇಕ್ಸ್‌ಗಳಾಗುತ್ತೆ ಈ ಒಂದು ಪ್ರೊಸೆಸ್ ಬೆಳೆಯೋದ್ರಲ್ಲಿ. ಅದೆಲ್ಲ ಆದ್ಮೇಲೆ ಟುಡೇ ರಾಮೇಶ್ವರಂ ಕೆಫೆ ಸುಮಾರು ಜನ ಬರ್ತಾರೆ ಇವತ್ತು. ರೈಟ್. ಸೊ ಈಗ ನೋಡ್ತಿರ್ಬೋದು ಏನ್ ರಶ್ ಇದೆ ಅಂತ. ಬೇರೆ ಬೇರೆ ರೆಸ್ಟೋರೆಂಟ್ ಅಲ್ಲಿ ಜಾಗ ಇದೆ. ರೈಟ್. ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇಂದಿರಾನಗರದಲ್ಲಿ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನಿಮ್ಗೆ ಹಲವಾರು ಇನ್‌ಫ್ಲುಯೆನ್ಸರ್ಸ್ ಹೋದ್ರು. ನ್ಯೂಸ್ ಆಯ್ತು, ಮತ್ತೆ ದೊಡ್ಡ ಬ್ರಾಂಡ್ ಆಗಿ ಬೆಳೀತು. ವರ್ಡ್ ಆಫ್ ಮೌತ್ ಆಯ್ತು. ಆ ರಶ್ ನೋಡಿ ಜನ ಫೋಮೋ ಎಫೆಕ್ಟ್ ಫೀಲ್ ಆಗಿ, ಫೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅಂದ್ರೆ ಅಯ್ಯೋ ನಾನು ಹೋಗ್ಲಿಲ್ಲ ಅಂದ್ರೆ ಜನ ಏನ್ಕೋತಾರೆ, ಲೈಕ್ ಐ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ದಟ್ ಹರ್ಡ್ ಅಂತ. ರೈಟ್. ಆಮೇಲೆ ನಿಮ್ಗೆ ಗೊತ್ತು ನ್ಯೂಸ್ ಆಯ್ತು ಅದು.
ರೈಟ್. ಸೊ ಹಲವಾರು ಈ ತರ ಒಂದು ಪಬ್ಲಿಸಿಟಿ ಆದಾಗ ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್ ರೈಟ್. ಸೊ ಇಲ್ಲಿ ನೀವು ನೋಡಕ್ ಹೋದ್ರೆ ಇಲ್ಲಿ ಸ್ಟಾರ್ಟ್ ಮಾಡಿದ ಇಂಧನದಲ್ಲಿ ರೈಟ್ ಚಿಕ್ಕದಾಗಿ ಫಸ್ಟ್ ನೋಡಿದ್ರು ಓಕೆ ಜನ ರೆಸ್ಪಾಂಡ್ ಮಾಡ್ತಿದ್ದಾರೆ ಇದನ್ನ ಸ್ಕೇಲ್ ಮಾಡ್ಬೋದು. ಅದನ್ನ ಇನ್ಪುಟ್ಸ್ ತಗೊಂಡ್ರು ಜನ ಅದನ್ನ ಆಪ್ಟಿಮೈಸ್ ಮಾಡಿದ್ರು ಅವರು ಹೋಲ್ ಟೀಮು. ಆಮೇಲೆ ಇದು ಸ್ವಲ್ಪ ಆಪ್ಟಿಮೈಸ್ ಮಾಡಿ ಇದನ್ನ ಜನ ಜಾಸ್ತಿ ಬರ ಸ್ಟಾರ್ಟ್ ಆದ್ರು. ನ್ಯೂಸ್ ಬರಕ್ಕಾಯ್ತು. ಆಮೇಲೆ ದೇ ಸ್ಕೇಲ್ ದಟ್ ವೆರಿ ಅಂದ್ರೆ ಅದನ್ನ ರೆಪ್ಲಿಕೇಟ್ ಮಾಡಿದ್ರು ಬೇರೆ ಬೇರೆ ಜಾಗದಲ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್. ರೈಟ್. ಸೊ ಫಾರ್ ಎಕ್ಸಾಂಪಲ್ ಇಷ್ಟು ಜಾಗದಲ್ಲಿ ಇದೆ ಈಗ ನೆಕ್ಸ್ಟ್ ಬಾಂಬ್ ಸೆಂಟರ್ ಓಪನ್ ಆಗ್ತಿದೆ ಅಂತ ತೋರಿಸ್ತಿದೆ ಫೆಬ್ರವರಿ 2026ಗೆ ರೈಟ್. ಸೊ ಇಲ್ಲಿ ನೀವು ನೋಡಕ್ ಹೋದ್ರೆ ಹೋಲ್ ಜರ್ನಿ ಅವರು ಒಂದೇ ದಿನದಲ್ಲಿ 10 ಮಾಡಿಲ್ಲ. ಫಸ್ಟ್ ಒಂದು ಮಾಡಿದ್ರು, ಅದನ್ನ ವ್ಯಾಲಿಡೇಟ್ ಮಾಡಿದ್ರು, ಯಾವ ತರ ಪೊಸಿಷನ್ ಮಾಡ್ಕೋಬಹುದು ಮಾರ್ಕೆಟ್ ಅಲ್ಲಿ ಅದನ್ನ ಮಾಡಿದ್ರು. ಅದಾದ್ಮೇಲೆ ದೇ ಹ್ಯಾವ್ ಸ್ಕೇಲ್ಡ್ ರೈಟ್. ಸೊ ಯಾಕೆ PMF ಇಸ್ ಇಂಪಾರ್ಟೆಂಟ್ ಬಿಫೋರ್ ಮಾರ್ಕೆಟಿಂಗ್ ಈಗ ಮೈನ್ ಪಾಯಿಂಟ್ ಮಾಡೋಣ ರೈಟ್. ನಿಮ್ಗೆ ಅದು ರಾಮೇಶ್ವರಂ ಕೆಫೆ ಅರ್ಥ ಆಯ್ತು. ಈಗ ನಾವು ಮಾಡೋಣ. ನಿಮ್ಮ ಹತ್ರ PMF ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ. ಆಡ್ಸ್ ವಿಲ್ ಬಿಕಮ್ ಎಕ್ಸ್ಪೆನ್ಸಿವ್, ಕನ್ವರ್ಷನ್ ರೇಟ್ ವಿಲ್ ಬಿಕಮ್ ಲೋ, ಯು ಕೀಪ್ ಬ್ಲೇಮಿಂಗ್ ದ ಮಾರ್ಕೆಟಿಂಗ್, ಕಸ್ಟಮರ್ಸ್ ಡೋಂಟ್ ಕಮ್ ಬ್ಯಾಕ್. ಇದೆಲ್ಲ ಪೈನ್ ಇರೋದು. ನಿಮ್ದು ಪ್ರಾಡಕ್ಟ್ ಮಾರ್ಕೆಟಿಂಗ್ ಬೇಡ. ಈಗ ನಾನು ಪ್ರಾಡಕ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ನಾನು ಒಂದು ಹೆಡ್ಫೋನ್ ಮಾಡಿದ್ದೀನಿ, ಇದು ಹೆಡ್ಫೋನ್ ಮಾಡಿದ್ದೀನಿ. ಓಕೆ, ನನ್ನ ಬ್ರ್ಯಾಂಡು ತೇಜಸ್ ಹೆಡ್ಫೋನ್ಸ್ ಅಂತ ಅನ್ಕೋಣ. ಈ ಪ್ರಾಡಕ್ಟ್ ನಾನು ಫಸ್ಟ್ ಮಾರ್ಕೆಟ್ ಹೋಗಿ ತಗೊಳ್ಬೇಕು ರೈಟ್. ಈ ಮಾರ್ಕೆಟ್ ತಗೋಬೇಕಾದ್ರೆ ಫಸ್ಟ್ ನಂಗೆ ಗೊತ್ತಾಗಬೇಕು ಇದನ್ನ ಯಾರು ತಗೊಳ್ಳೋರು ಇದ್ದಾರೆ ಅಂತ ರೈಟ್. ಇದನ್ನ ಫಸ್ಟ್ ತಗೊಳ್ಬೇಕು ನನಗೆ. ಅಕಸ್ಮಾತ್ ನಾನು ಈ ಒಂದು ಪ್ರಾಡಕ್ಟ್ ನಾನು ಮಾಡಿದೆ ಅನ್ಕೋಣ, ಈ ಪ್ರಾಡಕ್ಟ್ ನಾನು ಸೇಲ್ ಮಾಡಬೇಕು. ಸೊ ನಾನು ಮಾಡ್ತೀನಿ ಗೂಗಲ್ ಆಡ್ಸ್ ಮೆಟಾ ಆಡ್ಸ್ ಯೂಸ್ ಮಾಡ್ಕೊಂಡು ಈ ಪ್ರಾಡಕ್ಟ್ನ ಸೇಲ್ ಮಾಡ್ತೀನಿ ನಾನು ರೈಟ್. ಸೇಲ್ ಮಾಡಿದಾಗ ಏನಾಗುತ್ತೆ, ನಾನು ಒಂದು ಕಸ್ಟಮರ್ ಅಕ್ವೈರ್ ಮಾಡ್ಕೋತೀನಿ. ಕಸ್ಟಮರ್ ಅಕ್ವೈರ್ ಮಾಡಿದ್ಮೇಲೆ ಅದು ಖರ್ಚಾಗಿರುತ್ತಲ್ಲ, ಬಿಕಾಸ್ ನಾನು ಆಡ್ ಸ್ಪೆಂಡ್ ಮಾಡಿ ನಾನು ಒಂದು ಕಸ್ಟಮರ್ ಅಕ್ವೈರ್ ಮಾಡ್ಕೊಂಡಿರ್ತೀನಿ ಒಂದ್ಸತಿ ರೈಟ್. ಬಟ್ ಯಾವುದೇ ಬಿಸ್ನೆಸ್ ಅಲ್ಲಿ ಒಂದು ತಿಳ್ಕೊಳ್ಳಿ, ನಿಮಗೆ ಬಿಸ್ನೆಸ್ ಆಗೋದು ರಿಟರ್ನಿಂಗ್ ಕಸ್ಟಮರ್ ಇಂದ ಹೊತ್ತು ಎವ್ರಿ ಟೈಮ್ ನಿಮಗೆ ಹೊಸ ಕಸ್ಟಮರ್ ಬರೋದಕ್ಕೆ ನೀವು ಸ್ಪೆಂಡ್ ಮಾಡ್ತಾರೆ ಅಂದ್ರೆ ನಿಮ್ಮ ಕಂಪ್ನಿ ಲಾಸ್ ಆಗ್ಬಿಡುತ್ತೆ ರೈಟ್. ಬಿಕಾಸ್ ಏನಾಗುತ್ತೆ ಅಂದ್ರೆ ಇವತ್ತು ನೀವು ಗೂಗಲ್ ಆಡ್ಸ್ ಮೆಟಾ ಆಡ್ಸ್ ರನ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಮೆಟಾ ಆಡ್ಸ್ ಎಲ್ಲ ಗೂಗಲ್ ಆಡ್ಸ್ ರನ್ ಮಾಡ್ತೀರಾ, ₹10 ಪರ್ ಕ್ಲಿಕ್ ಇವತ್ತು ಕೊಟ್ಟರೆ ನೀವು ಗೂಗಲ್ ಆಡ್ಸ್ ಹೇಳುತ್ತೆ 6 ತಿಂಗಳ ಮೇಲೆ ನಂಗೆ ₹50 ಕೊಡು ಅಂತ. ಬಟ್ ನಿಮ್ಮ ಮಾರ್ಜಿನ್ ಅಷ್ಟೇ ಇರುತ್ತೆ ರೈಟ್. ಯು ಗೆಟಿಂಗ್ ಮೈ ಪಾಯಿಂಟ್. ಸೊ ಇಲ್ಲಿ ಆಡ್ಸ್ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ನಿಮ್ಮ ಪ್ರಾಡಕ್ಟ್ ದಮ್ ಇದ್ರೆ ವಾಪಸ್ ಬಂದೇ ಬರ್ತಾರೆ. ನಿಮ್ಮ ಸರ್ವಿಸಸ್ ದಮ್ ಇದ್ರೆ, ಆ ಪ್ರಾಡಕ್ಟ್ ಸರ್ವಿಸ್ ದಮ್ ಇದ್ರೆ ವಾಪಸ್ ಬಂದೇ ಬರ್ತಾರೆ ರೈಟ್. ಅದಕ್ಕೆ ಇರೋದು ಪ್ರಾಡಕ್ಟ್ ಮಾರ್ಕೆಟ್ ಫಿಟ್. ಅದಕ್ಕೆ ಇಂಪಾರ್ಟೆಂಟ್. ಫಸ್ಟ್ ಈ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿದೆ, ಜನ ಎಷ್ಟು ವಾಪಸ್ ಬರೀ ನಾನು ದುಡ್ಡು ಖರ್ಚು ಮಾಡಿ ಕಸ್ಟಮರ್ ಕರ್ಕೊಬಾರ್ದಲ್ಲ ರೈಟ್. ನಾನು ನೆಕ್ಸ್ಟ್ ಟೈಮ್ ದುಡ್ಡು ಖರ್ಚು ಮಾಡ್ತೀನಿ, ಆ ಕಸ್ಟಮರ್ ವಾಪಸ್ ಬರಬೇಕು. ಆ ಕಸ್ಟಮರ್ ವಾಪಸ್ ಬರ್ತಿದ್ರೆ ಅಂದ್ರೆ ನನ್ನ ಪ್ರಾಡಕ್ಟ್ ಸರ್ವಿಸ್ ಅಲ್ಲಿ ದಮ್ ಇದೆ ಅಂತ ಅರ್ಥ. ಯು ಗಾಟ್ ಮೈ ಪಾಯಿಂಟ್. ಕನ್ವರ್ಜೆಂಟ್ ಬಿಕಮ್ಸ್ ಆಬ್ವಿಯಸ್ಲಿ ಸ್ಲೋ ಆಗುತ್ತೆ. ಅಕಸ್ಮಾತ್ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂದ್ರೆ ಯಾಕೆ ಕನ್ವರ್ಟ್ ಆಗ್ತಾರೆ? ದಟ್ ವಿಲ್ ಬಿಕಮ್ ವೆರಿ ಸ್ಲೋ. ಇಟ್ಸ್ ವೆರಿ ಆಬ್ವಿಯಸ್. ಯು ಕೀಪ್ ಬ್ಲೇಮಿಂಗ್ ದ ಮಾರ್ಕೆಟಿಂಗ್. ಅಂದ್ರೆ ಇದು ಫೌಂಡರ್ಸ್ ಪರ್ಸ್ಪೆಕ್ಟಿವ್. ಫೌಂಡರ್ಸ್ ಏನ್ ಮಾಡ್ತಾರೆ, ನಿಮ್ಮ ಮಾರ್ಕೆಟಿಂಗ್ ಸರಿ ಇಲ್ಲ. ಈಗ ಸುಮಾರು ಸತಿ ಎಕ್ಸ್ಪೀರಿಯನ್ಸ್ ಮಾಡಿ ನಾನು ಆ ಪ್ರಾಡಕ್ಟ್ ಅಲ್ಲಿ ಮೇಲೆ ಅವ್ರೇನ್ ಬರ್ತಾರೆ, ನನ್ನ ಪ್ರಾಡಕ್ಟ್ ತುಂಬಾ ಎಕ್ಸ್ಪರ್ಟ್ ತುಂಬಾ ಮಾರ್ಕೆಟ್ ಚೆನ್ನಾಗಿದೆ. ಅದನ್ನ ನಾವ್ ಹೇಳ್ಬಾರ್ದು. ಆಸ್ ಅ ಫೌಂಡರ್ ನಾವ್ ಹೇಳ್ಬಾರ್ದು ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ. ನಾವೇನ್ ಮಾಡ್ಬೇಕು ಗೊತ್ತಾ, ಈ ಪ್ರಾಡಕ್ಟ್ ನ ರೈಟ್ ಆಡಿಯನ್ಸ್ ರೀಚ್ ಮಾಡಬೇಕು. ಆ ಆಡಿಯನ್ಸ್ ಹೇಳ್ತಾರೆ ಈ ಪ್ರಾಡಕ್ಟ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ರೈಟ್. ಸೊ ಕಸ್ಟಮರ್ಸ್ ಡೋಂಟ್ ಕಮ್ ಬ್ಯಾಕ್. PMF ನೀವು ಮಾಡೇ ಇಲ್ಲ ಅಂದ್ರೆ ಕಸ್ಟಮರ್ಸ್ ಬರೋದೇ ಇಲ್ಲ. PMF ಮಾಡಿದಿಂದ ಏನ್ ನಾನು ಹೇಳ್ತೀನಿ, ಇಫ್ ಯು ಹ್ಯಾವ್ PMF ಅದಕ್ಕೋಸ್ಕರ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಆಗಿದ್ದಾರೆ, ಏನಾದ್ರು ಪ್ರಾಡಕ್ಟ್ ಅಲ್ಲಿ ದಮ್ ಇದೆ ಅಂದ್ರೆ ಪೀಪಲ್ ವಿಲ್ ರೆಫರ್ ಆಬ್ವಿಯಸ್ಲಿ ಅಲ್ವಾ. ಪ್ರಾಡಕ್ಟ್ ಒಂದು ಚೆನ್ನಾಗಿದೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನೀವು ರೆಫರ್ ಮಾಡಲ್ವಾ. ರಿಟೆನ್ಷನ್ ಇನ್ಕ್ರೀಸಸ್. ರಿಟೆನ್ಷನ್ ಕಸ್ಟಮರ್ಸ್ ವಾಪಸ್ ಬರ್ತಾರೆ ರೈಟ್. ಕಸ್ಟಮರ್ ವಾಪಸ್ ಬಂದ್ರೆ ಈಗ ನಾನು ಸೆಕೆಂಡ್ ಟೈಮ್ ಬಂದಾಗ ನಾನು ಆಡ್ಸ್ ಇಂದ ಖರ್ಚು ಮಾಡಿಲ್ಲ. ಫಸ್ಟ್ ಟೈಮ್ ಅವ್ರನ್ನ ಕರ್ಕೊಬರಕ್ಕೆ ನಾನು ಆಡ್ಸ್ ಖರ್ಚು ಮಾಡಿದೀನಿ. ಬಟ್ ಅವ್ರಿಗೆ ಸೆಕೆಂಡ್ ಟೈಮ್ ಬಂದಾಗ ನಾನು ಆಡ್ಸ್ ಇಂದ ಖರ್ಚು ಮಾಡಲ್ಲ ರೈಟ್. ಅಂದ್ರೆ ಏನು, PMF ಅಚೀವ್ ಆಗಿದೆ ಅಂತ ರೈಟ್. ಗ್ರೋತ್ ಬಿಕಮ್ಸ್ ಈಸಿಯರ್ ರೈಟ್. ರಿಟರ್ನಿಂಗ್ ಕಸ್ಟಮರ್ಸ್ ಬರ್ತಿದೆ ಅಂದ್ರೆ ನಿಮಗೆ ಇನ್ನ ದುಡ್ಡು ಸೇವ್ ಆಗುತ್ತೆ. ಬಿಕಾಸ್ ನಿಮ್ಮ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್, ಅದ್ರ ಬಗ್ಗೆ ನಾನು ವಿಡಿಯೋ ಹಾಕಿದ್ದೀನಿ ನನ್ನ ಪ್ರೀವಿಯಸ್ ಇದರಲ್ಲಿ, ಅದನ್ನ ನೋಡ್ಕೊ ಬನ್ನಿ. ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್ ಇರುತ್ತೆ ರೈಟ್, ಅದು ಝೀರೋ ಆಗುತ್ತೆ ಸೆಕೆಂಡ್ ಟೈಮ್ ಬಂದಾಗ. ನಿಮ್ಮ ಬ್ಲಿಂಕಿಟ್ ಝೊಮ್ಯಾಟೊ ಎಕ್ಸಾಂಪಲ್ ತಗೊಂಡ್ರೆ ಅಲ್ಲಿ ನಿಮಗೆ ಬ್ಲಿಂಕಿಟ್ ಝೊಮ್ಯಾಟೊ ನಿಮಗೆ ಒಂದ್ಸತಿ ಆಡ್ ರನ್ ಮಾಡ್ಬಿಟ್ಟು ಕಸ್ಟಮರ್ ಅಕ್ವೈರ್ ಮಾಡ್ಕೊಟ್ಟಿರ್ತಾರೆ. ಆನ್ ಮಾಡಿದಾಗ ಅವ್ರ ಆ್ಯಪ್ ಕರ್ಕೊಂಡ್ಮೇಲೆ ಅಲ್ಲಿ ನಿಮಗೆ ನೋಟಿಫಿಕೇಶನ್ಸ್ ಎವ್ರಿ ಮಾರ್ನಿಂಗ್ ನೋಟಿಫಿಕೇಶನ್ಸ್ ಬರುತ್ತೆ. ಅಲ್ಲಿ ಅವ್ರು ಮಾರ್ಕೆಟಿಂಗ್ ಮಾಡ್ತಾರೆ. ಸೊ ಅವ್ರಿಗೆ ಫಸ್ಟ್ ಟೈಮ್ ಕಸ್ಟಮರ್ ಬಂದ ವ್ಯಾಪಾರ ಆಗಲ್ಲ, ಪದೇ ಪದೇ ಕಸ್ಟಮರ್ ಬರ್ತಾರೆ, ಅದರಿಂದ ವ್ಯಾಪಾರ ಆಗುತ್ತೆ ರೈಟ್. ಸೊ ಸೈನ್ಸ್ ಯು ಹ್ಯಾವ್ ಅ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್. ಅಕಸ್ಮಾತ್ ತೇಜಸ್ ನಾನು 1 ವರ್ಷ ಆಗಿದೆ, ಬಟ್ ಆರ್ ದೇರ್ ಎನಿ ಸಮ್ ನಂಬರ್ಸ್ ಆರ್ ಸೈನ್ಸ್ ದಟ್ ನನ್ನ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅಚೀವ್ ಆಗಿದೆ ಅದಕ್ಕೆ? ಎಸ್, ದೇ ಆರ್ ಸೈನ್ಸ್. ಅಂದ್ರೆ ಕಸ್ಟಮರ್ ರಿಪೀಟ್ ಪರ್ಚೇಸ್. ನಾನೇನಲ್ಲ, ನಿಮ್ಮ ಕಸ್ಟಮರ್ಸ್ ಮತ್ತೆ ನಿಮ್ಮ ಹತ್ರ ಬರ್ತಾರೆ ರೈಟ್. ಇಟ್ ಇಸ್ ಅ ವೆರಿ ವೆರಿ ಗುಡ್ ಸೈನ್. ಸಿ, ಯಾವಾಗ ಕಸ್ಟಮರ್ಸ್ ನಿಮ್ಮಿಂದ ಓಡ್ತಾರೋ ಆಗ ಇನ್ವೆಸ್ಟರ್ಸ್ ವರ್ಲ್ಡ್ ನಿಮ್ಮಿಂದ ಓಡುತ್ತೆ. ಸೊ ಕಸ್ಟಮರ್ಸ್ ಇಂದ ಓಡಿ. ಪೀಪಲ್ ರೆಫರ್ ಯು ವಿತೌಟ್ ಆಸ್ಕಿಂಗ್. ಆಬ್ವಿಯಸ್ಲಿ ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿದ್ರೆ, ನೀವು ಪ್ರಾಡಕ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಂದ್ರೆ ಅದನ್ನ ಡೆಫಿನೆಟ್ಲಿ ವಿಲ್ ರೆಫರ್. You get organic inquiries. Because organic, then you don't have to spend on ads, right? Conversion you improve naturally. So customers say, I was searching for this exactly. Like they should fall in love. ನೀವು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಆ ಒಂದು ಹೆಮ್ಮೆ ಇರಲಿ, ನೀವು ಬಿಲ್ಡ್ ಮಾಡಿದ್ದೀರಾ ಅಂತ. ಬಟ್ ಅದ್ರ ಬಗ್ಗೆ ಈಗೋ ಬೇಡ, ಓಕೆನಾ? ಆ ಈಗೋ ಯಾವಾಗ ನಿಮ್ಗೆ ಬರಲೇಬಾರ್ದು. ಫಸ್ಟ್ ಆಫ್ ಆಲ್ ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ, ನಾನು ಮಾರ್ಕೆಟಲ್ಲಿ ಬೆಸ್ಟ್ ಅಂತ. ಆ ಪ್ರಾಡಕ್ಟ್
ನಿಮಗೆ ಬೆಸ್ಟ್ ಅಂದ್ರೆ ಅಫ್‌ಕೋರ್ಸ್ ನೀವು ಬೆಸ್ಟ್ ಮಾಡಿದ್ದೀರಾ. ಬಟ್ ಅದನ್ನ ಹೋಗಿ ಕಸ್ಟಮರ್ಸ್ ಹತ್ರ ರಿಯಲ್ ಫೀಡ್‌ಬ್ಯಾಕ್ ತಗೊಳ್ಳಿ. ರೈಟ್. ಸುಮಾರು ಜನ ಫೌಂಡರ್ಸ್ ಏನ್ ಮಾಡ್ತಾರೆ, ನನ್ಗೆ ಎಲ್ಲ ನಾನೇ ಬೆಸ್ಟ್ ಮಾರ್ಕೆಟಲ್ಲಿ ನಾನೇ ರಾಜ ಅಂತ. ಅಫ್‌ಕೋರ್ಸ್ ಇಟ್ಸ್ ಗುಡ್ ಟು ಹ್ಯಾವ್ ದಟ್ ಆಟಿಟ್ಯೂಡ್. ಬಟ್ ಅಂದ್ರೆ ಯು ಶುಡ್ ಹ್ಯಾವ್ ಫ್ರಮ್ ಪೀಪಲ್ಸ್ ಫೋಕಸ್ ಪರ್ಸ್ಪೆಕ್ಟಿವ್, ಪೀಪಲ್ಸ್ ಪ್ರಾಬ್ಲಮ್ ಪರ್ಸ್ಪೆಕ್ಟಿವ್ ಇಂದ ನೀವು ಬರಬೇಕಾಗುತ್ತೆ. ಓಕೆನಾ? ಈಗ ಹೌ ಟು ಅಚೀವ್ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್. ಓಕೆನಾ? ಸೇ ಫಾರ್ ಎಕ್ಸಾಂಪಲ್ ಈಗ ನೀವೊಂದು ಐಡಿಯಾ ಬಂದಿದೆ ಅನ್ಕೋಣ. ಓಕೆ, ಈ ಪ್ರಾಬ್ಲಮ್ ಇದೆ. ನೋಡೋಣ ಬಿಲ್ಡ್ ಮಾಡೋಣ ಅಂತ. ಫಸ್ಟ್ ಥಾಟ್ ಏನ್ ಮಾಡ್ಬೇಕು ಗೊತ್ತಾ? ಫಸ್ಟು 20-30 ಕಸ್ಟಮರ್, ಅಟ್ಲೀಸ್ಟ್ 100 ಜನ ಕಸ್ಟಮರ್ಸ್ ಹತ್ರ ಹೋಗಿ ಮಾತಾಡಿ ನೀವು. ಓಕೆನಾ? ಹೋಗಿ ಮಾತಾಡಿ ಏನ್ ಪ್ರಾಬ್ಲಮ್ ಇದೆ, ಏನ್ ನೀವು ಮತ್ತೆ ಅವ್ರ ಪೇನ್ ಅರ್ಥ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ಓಕೆನಾ? ಆ ಪೇನ್ ಆದ್ಮೇಲೆ ಬಿಲ್ಡ್ ಅನ್ MVP, ಮಿನಿಮಮ್ ವಯಬಲ್ ಪ್ರಾಡಕ್ಟ್. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ಇದನ್ನ, ಫಾರ್ ಎಕ್ಸಾಂಪಲ್ ಇದು ಓಪ್ಪೋ ಹೆಡ್‌ಫೋನ್. ಇದನ್ನ ಮಾಡೋದಕ್ಕೆ ನಾನು ಎಷ್ಟು ಇದಕ್ಕೆ ₹4,000 ಕೊಟ್ಟು ತಗೊಂಡೆ. ಅಕಸ್ಮಾತ್ ನಾನು ಇದನ್ನ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಈ ₹4,000 ಕೊಟ್ಟು ನಾನು ಖರ್ಚು ಮಾಡ್ತಿಲ್ಲ. ₹2,000 ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಂದ್ರೆ ಜಾಸ್ತಿ ಫೀಚರ್ಸ್ ಆಗ್ತಿರ್ಲಿಲ್ಲ. ಅಂದ್ರೆ ಸ್ವಲ್ಪ ಜಸ್ಟ್ ಟು ಟೆಸ್ಟ್ ಹೌ ಪೀಪಲ್ ರಿಯಲಿ ರೆಸ್ಪಾಂಡ್. ₹2,000 ಖರ್ಚು ಮಾಡ್ಬಿಟ್ಟು ನಾನು ನಿಮ್ಗೆ ಟೆಸ್ಟ್ ಮಾಡಕ್ ಕೊಡ್ತೀನಿ. ನನ್ನ ಆಡಿಯನ್ಸ್‌ಗೆ 21 100 ಜನ ಕೊಟ್ಬಿಟ್ಟು ಅವ್ರಿಂದ ಫೀಡ್‌ಬ್ಯಾಕ್ ತಗೊಂಡೆ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅಂತ. ಅದನ್ನೇ ಮಿನಿಮಮ್ ವಯಬಲ್ ಪ್ರಾಡಕ್ಟ್. ಅಂದ್ರೆ ಜಾಸ್ತಿ ಖರ್ಚು ಮಾಡೋಕ್ಕಿಂತ ಮುಂಚೆ, ಅಂದ್ರೆ ಬಿಫೋರ್ ಯು ಸ್ಕೇಲ್ ಅಲ್ಲ, ಒಂದು ಚಿಕ್ಕದಾಗಿ ಮಾಡಿ ಟೆಸ್ಟಿಂಗ್ ಮೋಡಲ್ ಅಂತ ಹೇಳ್ಕೊ. ಒಂಥರ ಐಸಿಯುಲಿ ಪೇಷಂಟ್ ಇರ್ತಾರಲ್ಲ ಆ ಥರ ಇದು. ರೈಟ್. ಇಂಪ್ರೂವ್ ಬೇಸ್ಡ್ ಆನ್ ಫೀಡ್‌ಬ್ಯಾಕ್. ಅಕಸ್ಮಾತ್ ನಾನು ಪ್ರಾಡಕ್ಟ್ ಕೊಟ್ಟಿದ್ದೀನಿ, ಫೀಡ್‌ಬ್ಯಾಕ್ ಕೊಡ್ತಾರೆ ಕಸ್ಟಮರ್ಸ್. ಅದನ್ನ ಮೇಲೆ ಇಂಪ್ರೂವ್ ಮಾಡ್ಕೊಳ್ತಾ ಹೋಗೋಣ. ರಾಮಕೃಷ್ಣ ಕೆಫೆಲ್ ಅದೇ ಮಾಡಿದವ್ರು. ರೈಟ್. ದೇ ಹ್ಯಾಡ್ ನಾಟ್ ಫೌಂಡ್ ಔಟ್ ಎವ್ರಿಥಿಂಗ್ ಫ್ರಮ್ ಡೇ ಒನ್. ಹೋಗ್ತಾ ಹೋಗ್ತಾ ಆಪ್ಟಿಮೈಸ್ ಮಾಡಿರೋದು. ಟ್ರ್ಯಾಕ್ ರಿಟೆನ್ಷನ್, ನಾಟ್ ಜಸ್ಟ್ ಸೇಲ್ಸ್. ಸುಮಾರು ಜನ ಇಂಡಿಯನ್ಸ್ ಅಲ್ಲಿ ಒಂದು ಏನೋ ಬ್ಯಾಡ್ ಆಟಿಟ್ಯೂಡ್ ಅಂದ್ರೆ ಇಂಡಿಯನ್ಸ್‌ದು, ದೇ ಫೋಕಸ್ ಆನ್ ಸೇಲ್ಸ್ ನಾಟ್ ಆನ್ ರಿಟೆನ್ಷನ್. ರೈಟ್. ನಿಮ್ಮ ಕಸ್ಟಮರ್ ಮೇಲೆ ಲವ್ ಇರಬೇಕು. ಓಕೆನಾ? ಅಷ್ಟು ಹುಚ್ಚು ಪ್ರೀತಿ ಇರಬೇಕು. ಹುಚ್ಚು ಪ್ರೀತಿ ಅಂಡ್ ರೆಸ್ಪೆಕ್ಟ್ ಇರಬೇಕು ಅವ್ರ ಮೇಲೆ ನಿಮ್ಗೆ. ಆ ಲೆವೆಲ್ ಇರಬೇಕು. ರೈಟ್. ಆಗ ಸೇಲ್ಸ್ ಇಸ್ ಜಸ್ಟ್ ಅ ಬೈ ಪ್ರಾಡಕ್ಟ್ ಆಫ್ ಇಟ್. ರೈಟ್. ಆಗ ರಿಟೆನ್ಷನ್ ನೋಡಿ ಎಷ್ಟು ಜನ ವಾಪಸ್ ಬರ್ತಿದ್ದಾರೆ. ನೀವು ಪ್ರಾಡಕ್ಟ್‌ನ ಯೂಸ್ ಮಾಡ್ತಿರೋರು ಎಷ್ಟು ಲಾಂಗ್ ಅದನ್ನ ಯೂಸ್ ಮಾಡ್ತಿದ್ದಾರೆ, ಯಾವ ತರ ಟ್ರಾನ್ಸ್ಫಾರ್ಮೇಷನ್ ಆಗ್ತಿದೆ. ಆ ತರ ಪಾಸಿಟಿವ್ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಪ್ರಾಡಕ್ಟ್ ಸರ್ವಿಸ್ ಮಾಡಬೇಕಾಗುತ್ತೆ. ಓನ್ಲಿ ದೆನ್ ಸ್ಕೇಲ್ ಮಾರ್ಕೆಟಿಂಗ್. ಓಕೆನಾ? ಆಮೇಲೆ ನೀವು ಮಾರ್ಕೆಟಿಂಗ್ ಬನ್ನಿ. ನಿಮ್ಮ ಪ್ರಾಡಕ್ಟ್ ಅಲ್ಲೇ ದಮ್ಮಿಲ್ಲ ಮತ್ತೆ ಮಾರ್ಕೆಟಿಂಗ್ ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಓಕೆನಾ? ಫಸ್ಟ್ ಬಿಲ್ಡ್ ಸಮಥಿಂಗ್ ಪೀಪಲ್ ವಾಂಟ್, ದೆನ್ ಯೂಸ್ ಡಿಜಿಟಲ್ ಮಾರ್ಕೆಟಿಂಗ್ ಟು ಸ್ಕೇಲ್. ರೈಟ್. ನಿಮಗೇನ್ ಬೇಕೋ ಅದನ್ನ ಮಾರೋದಲ್ಲ, ಜನಕ್ಕೆ ಏನ್ ಬೇಕೋ ಅದನ್ನ ನೀವು ಮಾರಬೇಕಾಗತ್ತೆ. ಓಕೆನಾ? ಸುಮಾರು ಜನ ಏನ್ ಮಾಡ್ತಾರೆ, ನನ್ಗೆ ಇದು ಇಷ್ಟ, ನಾನು ಇದನ್ನ ಮಾಡ್ತೀನಿ. ನೋ, ಈ ಪ್ರಾಡಕ್ಟ್ ಅಲ್ಲಿ ದಮ್ ಇದೆಯಾ, ಅವರ ಈ ಕೊಡೋ ಸರ್ವಿಸ್ ದಮ್ ಇದೆಯಾ, ಇದನ್ನ ನೋಡ್ಬೇಕಾಗತ್ತೆ ನೀವು. ರೈಟ್. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಇದೆ ಅಂದ್ಕೋತೀನಿ ಸ್ನೇಹಿತರೆ. ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅನ್ನೋದು ಬಹಳ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ರೈಟ್. ಇದನ್ನ ಯಾವ ಏಜೆನ್ಸಿಲೂ ಹೇಳ್ಕೊಡಲ್ಲ, ಯಾವ ಇನ್ಸ್ಟಿಟ್ಯೂಟ್ ಕೂಡ ಹೇಳ್ಕೊಡಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಏನೋ ನನಗೆ ಒಂದು ಮಾರ್ಕೆಟ್ ಅಲ್ಲಿ ಗ್ಯಾಪ್ ಕಾಣಿಸ್ತಿದ್ರ ಬಗ್ಗೆ. ಸೊ ಇದು ನನ್ನ ಪ್ರಾಡಕ್ಟ್, ನನ್ನ ಈ ಮಾರ್ಕೆಟಿಂಗ್ ಮನೆ ಇದೆ. ನನಗೆ ಒಂದು ಮಾರ್ಕೆಟಿಂಗ್ ಗ್ಯಾಪ್ ಕಾಣಿಸ್ತು. ಇವತ್ತಿಗೆ 2 ಇಯರ್ಸ್, ಹತ್ತತ್ರ 2 ಇಯರ್ಸ್ ಆಗುತ್ತೆ ಮಾರ್ಚ್ಗೆ ನನಗೆ. ರೈಟ್. ಸೊ ಅದಾದ್ಮೇಲೆ ನನಗೆ ಒಂದು ಕ್ಲೈಂಟ್ ಸಿಗುತ್ತೆ, ಈ ಪ್ರಾಡಕ್ಟ್ ಬೇಕಾ ಬೇಡ ಅಂತ. ರೈಟ್. ಸೊ ನಿಮ್ಗೆ ಅಕಸ್ಮಾತ್ ನನ್ನ ಒಂದು ಚಾನಲ್ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅಚೀವ್ ಆಗಿದೆ, ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಎಸ್, ನನಗೆ ಏನೋ ನಿಮ್ಮ ವಿಡಿಯೋಸ್ನ ಜಾಸ್ತಿ ಬೇಕಂದ್ರೆ ನಂಗೊಂದು ವ್ಯಾಲಿಡೇಷನ್ ಸಿಗುತ್ತೆ. ಎಸ್, ನಾನು ಇದನ್ನ ಕಂಟಿನ್ಯೂ ಮಾಡ್ಬೇಕಂತ. ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ನನ್ನ ಪ್ರಾಡಕ್ಟ್ ಸರ್ವಿಸ್ ಯಾವ ತರ ಇದೆ, ನನ್ನ ಟೀಚಿಂಗ್ ಯಾವ ತರ ಇದೆ ಅಂತ. ನೀವು ಕೊಡುವಂತ ಫೀಡ್ಬ್ಯಾಕ್ ನನ್ನ ಇಂಪ್ರೂವ್ಮೆಂಟ್ ಆಗುತ್ತೆ. ಇದೇ ತರ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಆಲ್ಸೋ ಇದೇ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಆಗಲಿ ಬೇರೆ ಜೊತೆ ಶೇರ್ ಮಾಡಿ. ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಇಲ್ಲ ವಾಟ್ಸ್ಆಪ್ ನನ್ನ ಕಮ್ಯುನಿಟಿ ಇದೆ, ಅದಕ್ಕೆ ಜಾಯ್ನ್ ಆಗಿ. ಅಂಡ್ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬೈ ಬಾಯ್.